ಅಫ್ಘಾನಿಸ್ತಾನ ವಿರುದ್ಧ ಏಕೈಕ ಟೆಸ್ಟ್ ಪಂದ್ಯವನ್ನು ಗೆದ್ದಿರುವಂತಹ ಭಾರತ ಜೂನ್ 13 ಅಂದರೆ ಇದೇ ಶನಿವಾರದಿಂದ ಏಕದಿನ ಸರಣಿಯನ್ನು ಆಡುತ್ತೆ. ನೆಕ್ಸ್ಟ್ ಇಯರ್ ಏಕದಿನ ವಿಶ್ವಕಪ್ ಕೂಡ ಇರೋದ್ರಿಂದ ಈ ಸರಣಿಯ ಗೆಲುವು ಕೂಡ ತುಂಬಾ ಮುಖ್ಯವಾಗುತ್ತೆ. ಆದರೆ ಸರಣಿಗೆ ಇನ್ನೆರಡು ದಿನಗಳು ಬಾಕಿ ಇರುವಾಗ ಭಾರತಕ್ಕೆ ಗಾಯದ ಮೇಲೆ ಬರೆ ಬಿದ್ದಂತಾಗಿದೆ. ಸ್ಟಾರ್ ಆಟಗಾರರಿಗೆ ಇಂಜುರಿಯ ಭೂತ ಬೆನ್ನೇರಿದ್ದು ಸರಣಿಯಿಂದಲೇ ರೂಲ್ಡ್ ಔಟ್ ಆಗಿದ್ದಾರೆ. ಹಾಗಾದರೆ ಯಾರೆಲ್ಲ ಸರಣಿಯನ್ನು ಮಿಸ್ ಮಾಡ್ಕೊಳ್ತಿದ್ದಾರೆ, ರಿಪ್ಲೇಸ್ಮೆಂಟ್ ಹೇಗಿರುತ್ತೆ, ಸೊ ಏನೆಲ್ಲ ಚಾಲೆಂಜಸ್ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ದಯವಿಟ್ಟು ಸುದ್ದಿಯಾನವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಶುಭ್ಮನ್ ಗಿಲ್ ಕ್ಯಾಪ್ಟನ್ಸಿಯಲ್ಲಿ ಶನಿವಾರದಿಂದ 3 ಪಂದ್ಯಗಳ ಏಕದಿನ ಸರಣಿ ಸ್ಟಾರ್ಟ್ ಆಗುತ್ತೆ. ಅಫ್ಘಾನಿಸ್ತಾನ ವಿರುದ್ಧದ ಸರಣಿಗೂ ಮುನ್ನ ಭಾರತಕ್ಕೆ ಮತ್ತೆ ಸೆಟ್ ಬ್ಯಾಕ್ ಆಗಿರುವಂಥದ್ದು. ಸ್ಟಾರ್ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಗಾಯಗೊಂಡಿದ್ದಾರೆ. ಈಗಾಗಲೇ ವಿರಾಟ್ ಕೊಹ್ಲಿ ಇಂಜುರಿಯಿಂದ ತಂಡದಿಂದ ಹೊರಬಿದ್ದಿದ್ರು. ಈಗ ಪಾಂಡ್ಯ ಕೂಡ ರೂಲ್ಡ್ ಔಟ್ ಆಗಿದ್ದಾರೆ. ಅಫ್ಘಾನಿಸ್ತಾನ ವಿರುದ್ಧದ ಸರಣಿಯಿಂದ ಪಾಂಡ್ಯ ಔಟ್. ಭಾರತ ಹಾಗೆ ಅಫ್ಘಾನಿಸ್ತಾನ ನಡುವಿನ ಮೊದಲ ಏಕದಿನ ಪಂದ್ಯ ಜೂನ್ 13ರಂದು ಧರ್ಮಶಾಲಾದಲ್ಲಿ ನಡೆಯುತ್ತೆ. ಇನ್ನು ಎರಡನೇ ಪಂದ್ಯ ಲಕ್ನೋದಲ್ಲಿ ಜೂನ್ 17ರಂದು ನಡೆಯುತ್ತೆ. ಇನ್ನು ಮೂರನೇ ಏಕದಿನ ಪಂದ್ಯ ಜೂನ್ 20ರಂದು ಚೆನ್ನೈನಲ್ಲಿ ನಡೆಯಲಿದೆ. ಅಫ್ಘಾನಿಸ್ತಾನ ವಿರುದ್ಧ ಏಕದಿನ ಸರಣಿಗೂ ಮುನ್ನ ರೋಹಿತ್ ಶರ್ಮಾ ಹಾಗೆ ಹಾರ್ದಿಕ್ ಪಾಂಡ್ಯಗೆ BCCI ಒಂದು ಕಂಡೀಷನನ್ನು ಹಾಕಿತ್ತು. ಅಂದರೆ ಕಂಪ್ಲೀಟ್ ಆಗಿ ಫಿಟ್ ಆಗಿದ್ರೆ ಮಾತ್ರ ಆಡೋಕೆ ಸಾಧ್ಯ ಎಂದಿದ್ರು. ಹೀಗಾಗಿ ಇಬ್ಬರು ಆಟಗಾರರು ಕೂಡ BCCIನಿಂದ NOCಯನ್ನು ಪಡೆಯೋಕೆ ಮುಂದಾಗಿದ್ರು. ಆದ್ರೀಗ ಪಾಂಡ್ಯ ಫಿಟ್ನೆಸ್ ಟೆಸ್ಟ್ನಲ್ಲಿ ಪಾಸ್ ಆಗಿಲ್ಲ. ಮೊದಲಿಗೆ ಹಾರ್ದಿಕ್ ಪಾಂಡ್ಯ ಅವರು ಫಿಟ್ ಆಗಿದ್ದಾರೆ ಅಂತ ಬೆಂಗಳೂರಿನಲ್ಲಿರುವಂಥ ಸೆಂಟರ್ ಆಫ್ ಎಕ್ಸಲೆನ್ಸ್ ಹೇಳಿತ್ತು. ಸೊ 2 ದಿನಗಳ ಮೊದಲೇ ಫಿಟ್ ಆಗಿದ್ದಾರೆ ಎನ್ನುವಂಥ ಪತ್ರವನ್ನು ಕೂಡ ಅಂದರೆ ಕ್ಲಿಯರೆನ್ಸ್ ಲೆಟರನ್ನು ಕೊಟ್ಟಿದ್ರು. ತಮ್ಮ ಫಿಟ್ನೆಸ್ ವರದಿಯನ್ನು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿಗೆ ಸಲ್ಲಿಸಿ ಕೂಡ ಆಗೋಗಿತ್ತು ಆಲ್ರೆಡಿ. ಆದರೆ CEOನಿಂದ ಹೊರಡುವ ಮುನ್ನ ನಡೆದಂಥ ಕೊನೆಯ ತರಬೇತಿ ಅವಧಿಯ ವೇಳೆ ತಮ್ಮ ಫಿಟ್ನೆಸ್ಗೆ ಸಂಬಂಧಪಟ್ಟಂತೆ ಕೆಲ ಸಮಸ್ಯೆಗಳು ಕಾಣಿಸಿಕೊಂಡಿರುವಂಥದ್ದು ಪಾಂಡ್ಯರಲ್ಲಿ. ಹೀಗಾಗಿ ಅಫ್ಘಾನಿಸ್ತಾನ ವಿರುದ್ಧದ ಏಕದಿನ ಸರಣಿಯಲ್ಲಿ ಆಡುವಂಥ ಅವಕಾಶವನ್ನು ಕೊಟ್ಟಿಲ್ಲ. ಸೊ ಮತ್ತೊಂದು ಕಡೆ ರೋಹಿತ್ ಶರ್ಮಾ ಫಿಟ್ನೆಸ್ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ. ಸೊ ಇವರು ಅಫ್ಘಾನಿಸ್ತಾನ ವಿರುದ್ಧದ ಪಂದ್ಯ ಆಡೋಕ್ಕೆ ಯಾವುದೇ ಕೊರತೆ ಇಲ್ಲ ಅಥವಾ ಯಾವುದೇ ಬ್ರೇಕ್ ಇಲ್ಲ. ಸೊ ಆಡ್ತಾರೆ ಅವರು. ಈ ಸರಣಿಗೆ ಹಾರ್ದಿಕ್ ಪಾಂಡ್ಯ ಅಷ್ಟೇ ಅಲ್ಲದೆ ಟೀಮ್ ಇಂಡಿಯಾದ ಸೂಪರ್ ಸ್ಟಾರ್ ಪ್ಲೇಯರ್ ಆಗಿರುವಂಥ ವಿರಾಟ್ ಕೊಹ್ಲಿ ಕೂಡ ಗಾಯದ ಕಾರಣದಿಂದಾಗಿ ಬಳಲ್ತಿದ್ದಾರೆ. ಸೊ ಏಕದಿನ ಸರಣಿಯಿಂದ ಅವರು ಕೂಡ ಹೊರ ನಡೆದಿದ್ರು. ಹೀಗಾಗಿ ರೋಹಿತ್ ಶರ್ಮಾ ಅವರ ಮೇಲೆ ಈಗ ಹೆಚ್ಚಿನ ನಿರೀಕ್ಷೆಗಳು ಇರುವಂಥದ್ದು. ಇನ್ನು ಪಾಂಡ್ಯ ಬಗ್ಗೆ ನೋಡೋದಾದರೆ ಬ್ಯಾಟಿಂಗ್ ಆಲ್ರೌಂಡರ್ ಆಗಿರುವಂಥ ಹಾರ್ದಿಕ್ ಪಾಂಡ್ಯ 2025ರ ಮಾರ್ಚ್ನಲ್ಲಿ ನಡೆದಂಥ ICC ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಬಳಿಕ ಅಂದರೆ ಅವರು ಕೊನೆಯ ಬಾರಿಗೆ ಅಲ್ಲಿ ಏಕದಿನ ತಂಡದಲ್ಲಿ ಕಾಣಿಸ್ಕೊಂಡಿದ್ದು. ಅದಾದಮೇಲೆ ಏಕದಿನ ಪಂದ್ಯಗಳನ್ನು ಆಡಿಲ್ಲ. ಆಸ್ಟ್ರೇಲಿಯಾ ಎದುರಿನ ಸರಣಿ ಪ್ರವಾಸಕ್ಕೂ ಮುನ್ನ ಗಾಯದ ಸಮಸ್ಯೆಯಿಂದ ತಂಡದಿಂದ ಹೊರಗುಳಿದಿದ್ರು. ಇನ್ನು ತವರಿನಲ್ಲೇ ನಡೆದಿದ್ದಂಥ ದಕ್ಷಿಣ ಆಫ್ರಿಕಾ ಹಾಗೆ ನ್ಯೂಜಿಲೆಂಡ್ ವಿರುದ್ಧದ ಏಕದಿನ ಸರಣಿಗೂ ಮುನ್ನ ಅವರಿಗೆ ರೆಸ್ಟ್ ಕೊಡಲಾಗಿತ್ತು. ಯಾಕಂದರೆ 2026ರ T20 ವಿಶ್ವಕಪ್ ಟೂರ್ನಿಯನ್ನು ಗಮನದಲ್ಲಿ ಇಟ್ಕೊಂಡು ವರ್ಕ್ ಲೋಡ್ ಮ್ಯಾನೇಜ್ಮೆಂಟ್ ಮಾಡುವಂಥ ಉದ್ದೇಶದಿಂದ ಹಾರ್ದಿಕ್ ಪಾಂಡ್ಯರನ್ನು BCCI ವಿಶ್ರಾಂತಿಯನ್ನು ನೀಡಿ ಅವರನ್ನು ತಂಡದಿಂದ ಹೊರಗಿಟ್ಟಿತ್ತು. ಆದ್ರೀಗ ಅಫ್ಘಾನಿಸ್ತಾನ ವಿರುದ್ಧದ ಸರಣಿ ಮೂಲಕ ಅವರನ್ನು ಕಂಬ್ಯಾಕ್ ಮಾಡಿಸ್ಕೊಳ್ಳೋಣ ಅಂದರೆ ಈಗ ಇಂಜುರಿಯ ಭೂತದಿಂದಾಗಿ ಮತ್ತೆ ಅವರು ಏಕದಿನ ತಂಡದಿಂದ ಹೊರಗುಳಿಯುವಂಥದ್ದು. ಒಟ್ಟಿನಲ್ಲಿ 2027ರ ಏಕದಿನ ವಿಶ್ವಕಪ್ ಟಾರ್ಗೆಟ್ ಹಿನ್ನೆಲೆಯಲ್ಲಿ ಈ ಸರಣಿ ಎರಡೂ ತಂಡಗಳಿಗೆ ತುಂಬಾ ಮುಖ್ಯವಾಗುತ್ತೆ. ಹೀಗಿರುವಾಗಲೇ ಸ್ಟಾರ್ ಪ್ಲೇಯರ್ಗಳ ಇಂಜುರಿ ಈಗ BCCIಗೂ ಕೂಡ ತಲೆಬಿಸಿಯನ್ನು ತಂದಿರುವಂಥದ್ದು. ಹಾಗೆ ಯಾರನ್ನು ರಿಪ್ಲೇಸ್ ಮಾಡಬೇಕು ಅನ್ನೋದು ಕೂಡ ದೊಡ್ಡ ಕನ್ಫ್ಯೂಷನ್ ಆಗಿರುವಂಥದ್ದು. ನಮಸ್ಕಾರ.